ನಮಸ್ಕಾರ, ಸೂಪರ್ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ನವಿತಾ ಅಜಯ್. ಡಿಜೆ ಹಳ್ಳಿ ಕೆಜಿ ಹಳ್ಳಿ ಗಲಭೆ ಪ್ರಕರಣದ ತನಿಖೆ ಚುರುಕುಗೊಳ್ತಾ ಇದೆ. ಕಾಣದ ಕೈಗಳ ಕೈವಾಡ ಇದೆಯಾ ಅನ್ನುವ ಅನುಮಾನದ ಹಿಂದೆ ಬಿದ್ದಿರೋ ಪೊಲೀಸರು ಸಾಲು ಸಾಲಾಗಿ ಆರೋಪಿಗಳನ್ನ ಸೆರೆ ಹಿಡಿದಿದ್ದಾರೆ. ಕಗ್ಗತ್ತಲಲ್ಲಿ ಕಿಚ್ಚು ಹಚ್ಚಿ ಅಬ್ಬರಿಸಿದವರು ಅಂಧರಾಗ್ತಿದ್ದಾರೆ. ಸಂಪತ್ ರಾಜ್ ಮೊಬೈಲ್ನಲ್ಲಿರೋ ರಹಸ್ಯ ಭೇದಿಸುವುದಕ್ಕೆ ಪೊಲೀಸರು ಹರಸಾಹಸ ಪಡ್ತಿದ್ದಾರೆ. ಡಿಜೆ ಹಳ್ಳಿ ಕೆಜಿ ಹಳ್ಳಿ ಕಾವಲ್ ಬೈರಸಂದ್ರದ ಕೊಳ್ಳಿ ದೆವ್ವಗಳ ಬೇಟೆ ನಿಂತಿಲ್ಲ. ಘಟನೆ ನಡೆದು 2 ವಾರ ಆಗ್ತಿದ್ರೂ ಬೂದಿಯೊಳಗೆ ಹುದುಗಿರೋ ಸತ್ಯವೇನು ಅನ್ನೋದು ಸ್ಪಷ್ಟವಾಗ್ತಿಲ್ಲ. ಛಲಬಿಡದ ತ್ರಿವಿಕ್ರಮನಂತೆ ಸತ್ಯ ಶೋಧನೆಗಿಳಿದಿರೋ ಖಾಕಿ ಪಡೆ ಬೆಂಕಿ ಇಟ್ಟವರನ್ನ ಒಬ್ಬೊಬ್ಬರನ್ನಾಗಿ ಕಂಬಿ ಹಿಂದೆ ಸೇರಿಸುತ್ತಿದೆ. ಕೈನಾಯಕ ಸಂಪತ್ ರಾಜ್, ಜಾಕೀರ್, ಸಂಪತ್ ಪಿಎ ಅರುಣ್ ಮೊಬೈಲ್ನಲ್ಲಿ ಅಡಗಿರೋ ಸೀಕ್ರೆಟ್ ಹೊರಗೆಳೆಯಲು ಯತ್ನಿಸುತ್ತಿದೆ. ಆದ್ರೆ ಅಲ್ಲಿ ಖಾಕಿ ಪಡೆಗೆ ಕಂಟಕ ಶುರುವಾಗಿದೆ. ಬೆಂಕಿ ಕೇಸ್ನಲ್ಲಿ ಬಚಾವಾಗ್ತಾರಾ ಸಂಪತ್ ರಾಜ್? ಮಾಜಿ ಮೇಯರ್ ಕೈ ಹಿಡಿಯುತ್ತಾ ದುಬಾರಿ ಫೋನ್? ಎಸ್, ಮಾಜಿ ಮೇಯರ್ ಸಂಪತ್ ರಾಜ್ ಅವರ ದುಬಾರಿ ಫೋನ್ ಕೈ ಹಿಡಿಯುತ್ತಾ? ಮೊಬೈಲ್ನಲ್ಲಿ ಹುದುಗಿರೋ ಸತ್ಯ ಅಲ್ಲೇ ಅಡಗಿ ಹೋಗುತ್ತಾ ಅನ್ನೋ ಅನುಮಾನ ಹುಟ್ಟಿಕೊಂಡಿದೆ. ಸಿಸಿಬಿ ಸಂಪತ್ ರಾಜ್ ಅವರ ಮೊಬೈಲ್ನಲ್ಲಿರೋ ಡಾಟಾ ರಿಟ್ರೈವ್ ಮಾಡಲು ಎಫ್ಎಸ್ಎಲ್ಗೆ ಕಳುಹಿಸಿದೆ. ಆದ್ರೆ ಸಂಪತ್ ವಿಚಾರಣೆಗೆ ಹಾಜರಾಗುವಾಗಲೇ ಎಲ್ಲಾ ಮೆಸೇಜ್ ಹಾಗೂ ಕಾಲ್ ಡೀಟೇಲ್ಸ್ ಡಿಲೀಟ್ ಮಾಡಿದ್ರು. ಅದನ್ನ ರಿಟ್ರೈವ್ ಮಾಡಲಾಗ್ತಿಲ್ವಂತೆ. ಯಾಕಂದ್ರೆ ಸಂಪತ್ ರಾಜ್ ಬಳಸ್ತಾ ಇದ್ದದ್ದು ಐಫೋನ್ 10. ಇದರಲ್ಲಿ ಡಿಲೀಟ್ ಆದ ಮೆಸೇಜ್ ರಿಟ್ರೈವ್ ಆಗ್ತಿಲ್ಲ. ಐಫೋನ್ 8 ರಿಟ್ರೈವ್ ಮಾಡೋ ಟೆಕ್ನಾಲಜಿ ಮಾತ್ರ ಸದ್ಯಕ್ಕಿರೋದು. ಸೊ ತ್ರಿವೆಂಡ್ರಂ ಎಫ್ಎಸ್ಎಲ್ಗೆ ತಲುಪಿರೋ ಮೊಬೈಲ್ನಲ್ಲಿ ಅಸಲಿಯತ್ತು ಉಳಿದು ಹೋಗುತ್ತಾ? ಸಿಸಿಬಿಯಿಂದ ಕೈ ಕಾರ್ಪೊರೇಟರ್ ಪತಿ ವಿಚಾರಣೆ. ಕಾಂಗ್ರೆಸ್ ಕಾರ್ಪೊರೇಟರ್ ಸಾಜಿದಾ ಪತಿ ನಾಜಿರ್ನನ್ನ ಸಿಸಿಬಿ ಮತ್ತೆ ವಿಚಾರಣೆ ಮಾಡಿದೆ. ನಾಜಿರ್ಗೂ ಎಸ್ಡಿಪಿಐ ಕಾರ್ಯಕರ್ತ ಮುಜಾಮಿಲ್ ಪಾಷಾಗೂ ಇರೋ ಸಂಬಂಧವೇನು ಅನ್ನೋದ್ರ ಬಗ್ಗೆ ಪ್ರಶ್ನಿಸಿದ್ದಾರೆ. ಮೊಬೈಲ್ ಅಲ್ಲಿ ನಮ್ಮ ರೆಕಾರ್ಡಿಂಗ್ ಇರುತ್ತೆ, ಮೆಸೇಜ್ ಇರುತ್ತೆ. ನಾವು ವಾಟ್ಸ್ಆಪ್ ಮಾಡಿದ್ವಿ ಅಂತ ಘಟನೆ ಟೈಮಲ್ಲಿ ಯಾರಿಗೋ ಗ್ರೂಪ್ ಸೇರ್ಕೊಂಡು ಏನೋ ಮಾಡಿದೀವೋ ಏನಾದಿದ್ರೆ ಅವ್ನು ನೋಡ್ಕೊಳ್ಳಕ್ಕೆ ನಾವು ಕೊಟ್ಟಿದ್ದೀವಿ. ಸಗಾಯಪುರಂ ವಾರ್ಡ್ ನಂಬರ್ 60ಕ್ಕೆ ಬೈ ಎಲೆಕ್ಷನ್ ನಡೀತು. ಆ ಕಾರ್ಪೊರೇಟರ್ ತೀರೋದ್ಮೇಲೆ ಅಂತ ಟೈಮಲ್ಲಿ ಮುಜಾಮಿಲ್ ಪಾಷಾ ಬಂದು ಕ್ಯಾಂಡಿಡೇಟ್ ಎಸ್ಡಿಪಿ ಇಂದ ನಾವು ಅಷ್ಟೇ ನೋಡಿರೋದು. ಅವ್ರ ಕೆಲಸ ಮಾಡ್ತಾದ್ರು, ನಮ್ಮ ಕೆಲಸ ಮಾಡ್ತಾ ಇದ್ರು. ಇಲ್ಲಿವರೆಗೂ ಒಂದ್ಸತಿ ಮಾತುಕತೆ ಆಗಿಲ್ಲ. ಯಾವತ್ತೂ ನಮ್ಮ ಫೋನ್ ನಲ್ಲಿ ಮಾತಾಡಿಲ್ಲ. ಅವನು ಮುಜಾಮಿಲ್ ಪಾಷಾ ಅಂತ ನಮ್ಗೆ ಗೊತ್ತಿಲ್ಲ. ಅವ್ನ ಕ್ಯಾಂಡಿಡೇಟ್ ಆದ್ಮೇಲೆ ಗೊತ್ತೇ ಆಗಿರೋದು. ಯಾವುದು ಎಲ್ಲ ಇನ್ಕ್ವೈರಿ ಆದ್ಮೇಲೆ ಇದು ಮಾಡ್ತಾ ಮತ್ತೆ ಕರಿತೀವಿ ಅಂತ ಹೇಳಿದ್ರೆ ನಾವು ಕರೆದೇ ಬರ್ತೀವಿ. ಮತ್ತೆ ಸಿಸಿಬಿ ವಶಕ್ಕೆ ಮುಜಾಮಿಲ್ ಪಾಷಾ. ಜೈದ್ ಮತ್ತು ವಾಜಿದ್ಗೆ ಸಿಸಿಬಿ ಡ್ರಿಲ್. ಘಟನೆಗೆ ಪ್ರಚೋದನೆ ನೀಡಿದ್ದೇ ಎಸ್ಡಿಪಿಐ ಮುಖಂಡ ಮುಜಾಮಿಲ್ ಪಾಷಾ ಅನ್ನೋ ಮಾತು ಹರಿದಾಡ್ತಿದೆ. ಜೊತೆಗೆ ಜೆಡಿಎಸ್ ನಾಯಕ ವಾಜಿದ್ ಹಾಗೂ ಆತನ ಶಿಷ್ಯ ಮುಜಾಹಿದ್ ಜೈದ್ನ ಸಂಚಿನ ಬಗ್ಗೆಯೂ ತನಿಖೆ ನಡೀತಿದೆ. ಜೈದ್ಗೆ ಉಗ್ರರ ಲಿಂಕ್ ಇರೋ ಬಗ್ಗೆ ಸಿಸಿಬಿ ಶೋಧಿಸುತ್ತಿದೆ. ಸೊ ಸಿಸಿಬಿ ಮುಜಾಮಿಲ್, ವಾಜಿದ್ ಹಾಗೂ ಜೈದ್ಗೆ ಫುಲ್ ಡ್ರಿಲ್ ಮಾಡ್ತಿದೆ. ಗುಂಡೇಟು ತಿಂದು ಎಸ್ಕೇಪ್ ಆಗಿದ್ದವರು ಅರೆಸ್ಟ್. ಆಸ್ಪತ್ರೆಯಲ್ಲಿದ್ದ ಇಬ್ಬರನ್ನ ಬಂಧಿಸಿದ ಸಿಸಿಬಿ. ಕೆಜಿ ಹಳ್ಳಿ ಡಿಜೆ ಹಳ್ಳಿ ಗಲಭೆಯಲ್ಲಿ ಮಾತು ಕೇಳದ ಪುಂಡರಿಗೆ ಪೊಲೀಸರು ಗುಂಡು ಹಾರಿಸಿದ್ರು. ಇದರಲ್ಲಿ 4 ಪ್ರಾಣ ಹಾರಿ ಹೋಗಿದ್ರೆ ಹಲವರು ಗುಂಡೇಟು ತಿಂದು ಕಗ್ಗತ್ತಲಲ್ಲಿ ಎಸ್ಕೇಪ್ ಆಗಿದ್ರು. ಗಲಭೆ ವೇಳೆ ಹೀಗೆ ಗುಂಡಿನ ಏಟು ತಿಂದು ಸಾದಾತ್ ಮತ್ತು ಮಕ್ಸೂದ್ ಅನ್ನೋರು ಆಸ್ಪತ್ರೆ ಸೇರಿದ್ರು. ಸೆಂಟ್ ಜಾನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದ ಸಾದತ್ ಕಣ್ಣು ಹಾಳಾಗಿದೆ. ಭುಜಕ್ಕೆ ಗುಂಡು ಹಾರಿಸಿಕೊಂಡು ಮಕ್ಸೂದ್ ಅಂಬೇಡ್ಕರ್ ಆಸ್ಪತ್ರೆಯಲ್ಲಿ ತಲೆಮರೆಸಿಕೊಂಡಿದ್ದ. ಇವರಿಬ್ಬರನ್ನು ಇದೀಗ ಸಿಸಿಬಿ ಬಂಧಿಸಿದೆ. ಕಿಡಿಗೇಡಿಗಳ ವಿರುದ್ಧ ಖಾಕಿ ಬ್ರಹ್ಮಾಸ್ತ್ರ. 360 ಆರೋಪಿಗಳ ಮೇಲೆ ರೌಡಿ ಶೀಟ್ ಓಪನ್. ಗಲಭೆಯಲ್ಲಿ ಭಾಗವಹಿಸಿದವರ ಎಲ್ಲರ ಮೇಲೆ ರೌಡಿ ಶೀಟ್ ಚಾಲ್ತಿಗೆ ಪೊಲೀಸರು ಮುಂದಾಗಿದ್ದಾರೆ. ಈ ಹಿಂದೆ 70 ಕಿಡಿಗೇಡಿಗಳ ಮೇಲೆ ಮಾತ್ರ ರೌಡಿ ಶೀಟ್ ಓಪನ್ ಮಾಡಲು ಸಿದ್ಧತೆ ಮಾಡಲಾಗಿತ್ತು. ಆರೋಪಿಗಳ ಮೇಲಿರೋ ಪ್ರಕರಣದ ದಾಖಲೆಗಳನ್ನ ಸಂಗ್ರಹಿಸುತ್ತಿರೋ ಪೊಲೀಸರು ಆರೋಪಿಗಳಿಗೆ ಬಿಸಿ ಮುಟ್ಟಿಸಲು ಮುಂದಾಗಿದ್ದಾರೆ. ಠಾಣೆ ಮುಂದೆ ಮುಗಿಯದ ಪೋಷಕರ ಹೈಡ್ರಾಮಾ.
ಇನ್ನು ಡಿಜೆಹಳ್ಳಿ ಸ್ಟೇಷನ್ ಬಳಿ ಆರೋಪಿಗಳ ಪೋಷಕರ ಹೈಡ್ರಾಮಾ ನಿಂತಿಲ್ಲ. ಇಂದು ಸಹ ಆರೋಪಿಗಳ ಕುಟುಂಬಸ್ಥರು ಮತ್ತು ಮಕ್ಕಳು ಸ್ಟೇಷನ್ ಬಳಿ ಬಂದು ಗೋಗರೆದ್ರು. ಚಿಕ್ಕ ಚಿಕ್ಕ ಮಕ್ಕಳನ್ನ ಎತ್ಕೊಂಡು ನಮ್ಮವರದ್ದು ಏನೋ ತಪ್ಪಿಲ್ಲ ಬುಟ್ಟುಬುಡಿ ಅಂತ ದುಂಬಾಲು ಬಿದ್ದಿದ್ರು. ಗಂಗಾಧರ್ ವಾಗಟ ಜೊತೆ ಮಂಜುನಾಥ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಕೇವಲ ಒಂದೇ ದಿನ ಗುಂಡು ಹಾರಿಸಿದವರು 24 ಗಂಟೆಯ ಅಂತರದಲ್ಲಿ ಕಂಬಿ ಹಿಂದೆ ಸೇರಿದ್ದಾರೆ. ಸಮೋಸ ಅಂಗಡಿಯಲ್ಲಿ ಆರಂಭವಾದ ಫೈಟ್ ಬುಲೆಟ್ ಹಾರಿಸೋ ಮಟ್ಟಿಗೂ ಹೋಗಿತ್ತು. ಮಾಡೋದ್ ಮಾಡಿ ಪ್ರಾಯಶ್ಚಿತ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ದವರು ಪೊಲೀಸರ ಅತಿಥಿಯಾಗಿದ್ದಾರೆ. ಕಳ್ಳ ಹೆಜ್ಜೆಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ರಿಯಲ್ ಎಸ್ಟೇಟ್ ಉದ್ಯಮಿ ಮೇಲೆ ಹಾರಿದ ಗುಂಡು, ಗಾಯಾಳು ಆಸ್ಪತ್ರೆ ಸೇರ್ತಿದ್ದಂತೆ ಆರೋಪಿಗಳು ಪ್ರಾಯಶ್ಚಿತಕ್ಕೆ ಹೊರಟಿದ್ದು. ಕೊಲೆಗೆ ಯತ್ನಿಸಿ ಫೇಲ್ ಆಗಿದ್ದವರು ಕೇವಲ 24 ಗಂಟೆಯೊಳಗೆ ತಗಲಾಕೊಂಡಿದ್ದಾರೆ. ಉದ್ಯಮಿ ಮೇಲೆ ಗುಂಡು ಹಾರಿಸಿದ್ದವರು ಅಂದರ್. ಹತ್ಯೆಗೆ ಯತ್ನಿಸಿ ದರ್ಗಾದಲ್ಲಿ ಪ್ರಾಯಶ್ಚಿತ್ತದ ಪ್ರಾರ್ಥನೆ. ಮೊನ್ನೆ ರಾತ್ರಿ 9:15 ಸಮಯ ಬೆಂಗಳೂರಿನ ಕೆಆರ್ಪುರದಲ್ಲಿ ಉದ್ಯಮಿ ಆಟೋ ಬಾಬು ಮೇಲೆ ಗುಂಡಿನ ದಾಳಿ ನಡೆದಿತ್ತು. ಇಬ್ಬರು ಕಚೇರಿಗೆ ನುಗ್ಗಿ 2 ಸುತ್ತು ಗುಂಡು ಹಾರಿಸಿ ಲಾಂಗ್ನಿಂದ ಹಲ್ಲೆ ಮಾಡಿ ಎಸ್ಕೇಪ್ ಆಗಿದ್ರು. ಅವರಿಬ್ರು ಇವರೇ ನೋಡಿ. ಮಾಡೋದೆಲ್ಲ ಮಾಡಿದ್ಮೇಲೆ ಮಲವಳ್ಳಿಯ ದರ್ಗಾಗೆ ಹೋಗಿ ಪ್ರಾಯಶ್ಚಿತ್ತದ ಪ್ರಾರ್ಥನೆ ಮಾಡಿದ್ರು. ಘಟನೆ ನಡೆದ ಕೇವಲ 24 ಗಂಟೆಯಲ್ಲಿ ಕೆಆರ್ಪುರ ಪೊಲೀಸರು ಸುಹೇಲ್ರನ್ನ ಹಿಡಿದಾಕಿದ್ದಾರೆ. ಬಾಬು ಮೇಲೆ ಗುಂಡು ಹಾರಿಸಲು ಆರೋಪಿಗಳು ಹೇಗೆ ಪ್ಲಾನ್ ಮಾಡಿ ನುಗ್ಗಿದ್ರು ಅನ್ನೋದು ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ನೋಡಿ. ಮೊನ್ನೆ ರಾತ್ರಿ 9:15 ಸಮಯ ಕಳ್ಬೆಕ್ಕಿನಂತೆ ಬಂದ ಸುಹೇಬ್ ಮತ್ತು ಸುಹೇಲ್ ಬಾಬು ಕಚೇರಿ ಮುಂದೆ ಹೊಂಚು ಹಾಕ್ತಿರ್ತಾರೆ. ರಸ್ತೆಯಲ್ಲಿ ಜನರ ಓಡಾಟ ಕಮ್ಮಿ ಆಗ್ತಿದ್ದಂತೆ ಸುಹೇಬ್ ಜೇಬಲ್ ಇಟ್ಕೊಂಡಿದ್ದ ಪಿಸ್ತೂಲ್ ತೆಗೆದು ಅಂಗಡಿಗೆ ನುಗ್ಗಿ 2 ಸುತ್ತು ಗುಂಡು ಹಾರಿಸ್ತಾನೆ. ಬುಲೆಟ್ ಏಟು ಮಿಸ್ ಆಗ್ತಿದ್ದಂತೆ ಸುಹೇಲ್ ಲಾಂಗ್ ತೆಗೆದು ಬೀಸಿದ್ದ. ಆಟೋ ಬಾಬು ಅಂಗಡಿಯಿಂದ ಪ್ರಾಣ ಉಳಿಸಿಕೊಳ್ಳಲು ಹೊರಬರ್ತಿದ್ದಂತೆ ಇಬ್ರು ಕೆಲಸ ಆಯ್ತು ಅಂತ ಕಾಲ್ಕಿತ್ತಿತ್ತು. ಎರಡು ರೌಂಡ್ ಫೈರ್ ಮಾಡ್ತಾರೆ. 2 ರೌಂಡ್ ಫೈರ್ ಮಾಡಿದಾಗ ಒಂದು ಬುಲೆಟ್ ಅವ್ರು ಕೂತಿದ್ದಂತ ಹಿಂದ್ಗಡೆ ಗ್ಲಾಸ್ ಶೀಲ್ಡ್ ಬಿದ್ದಿದೆ. ಇನ್ನೊಂದು ಬುಲೆಟ್ ಹೊಡಿಯೋಷ್ಟೊತ್ತಿಗೆ ಕೈ ಮೇಲೆ ಕೈ ಇಲ್ಲಿ ತೂರ್ಕೊಂಡು ಹೋಗಿದೆ. ಯಾವಾಗ ವೆಪನ್ ಹಿಡ್ಕೊಳ್ತಾನೆ ಆಗ ಇನ್ನೊಬ್ಬ ಜೊತೆಗಿದ್ದವನು ಸುಹೇಲ್ ಏನ್ ಮಾಡ್ತಾನೆ, ಲಾಂಗ್ ಅಲ್ಲಿ ತಲೆಗೆ ಹೊಡಿತಾನೆ. 2 ಹೆಡ್ ಬಿದ್ದಿದೆ. ಆವಾಗ ತಪ್ಪಿಸ್ಕೊಂಡು ಹೊರಗಡೆ ಹೋಗ್ತಾನೆ. ಹೊರಗಡೆ ಹೋಗಿ ಪಕ್ಕದವ್ರ ಮನೆಯಲ್ಲಿ ಹೊತ್ಕೊಳ್ತಾನೆ. ಆ ಶಬ್ದ ಆಗಿದ ತಕ್ಷಣ ಸುತ್ತಮುತ್ತಲಿರೋರು ಬಂದ ನಂತರ ಇವರಿಬ್ರು ಅಪ್ಸ್ಕೊಂಡಾಗ್ತಾರೆ. ಸಮೋಸ ಅಂಗಡಿ ಗಲಾಟೆಗೆ ಹಾರಿದ ಬುಲೆಟ್. ಎಸ್, ಇದು ಕ್ಷುಲ್ಲಕ ಕಾರಣಕ್ಕೆ ನಡೆದ ದಾಳಿ. ಬಾಬು ಕಚೇರಿ ಎದುರು ಸುಹೇಲ್ ಸ್ನೇಹಿತ ಮಿರ್ಜಾ ಸಮೋಸ ಅಂಗಡಿ ತೆಗೆದಿದ್ದ. ಅಂಗಡಿ ಮುಂದೆ ಹೆಚ್ಚು ಜನ ಸೇರ್ತಿದ್ರು. ಬೈಕ್ಗಳನ್ನ ಜನರ ಓಡಾಟಕ್ಕೆ ತೊಂದರೆ ಆಗುವಂತೆ ನಿಲ್ಲಿಸ್ತಿದ್ರಂತೆ. ಈ ಬಗ್ಗೆ ಬಾಬು ವಾರ್ನ್ ಮಾಡಿದ್ರು. ಆ ಬಳಿಕ ಸಮೋಸ ಅಂಗಡಿಯನ್ನ ಓನರ್ ಖಾಲಿ ಮಾಡಿಸಿದ್ರು. ಈ ಬಗ್ಗೆ ದ್ವೇಷ ಸಾಧಿಸಿದ್ದ ಮಿರ್ಜಾ ಸ್ನೇಹಿತರ ಬಳಿ ಹೇಳ್ಕೊಂಡಿದ್ದ. ಗಲಾಟೆಗೆ ಪ್ರತೀಕಾರವಾಗಿ ಕೊಲೆ ಮಾಡಲು ಮುಂದಾಗಿದ್ರು. ಈ ರಿಯಲ್ ಎಸ್ಟೇಟ್ ಆಫೀಸ್ ಎದುರುಗಡೆ ಒಂದು ಸಣ್ಣ ಸಮೋಸ ಒಂದು ಅಂಗಡಿ ಇರುತ್ತೆ. ಆ ಅಂಗಡಿ ಮಾಲೀಕ ಬಂದು ಮಿರ್ಜಾ ಅಂತ. ಈ ಸಂಜೆ ಬಹಳ ಜನ ಹುಡುಗರು ಸಮೋಸ ತಿನ್ನೋದಕ್ಕೆ ಬಂದು ರಸ್ತೆಗಳಲ್ಲಿ ದ್ವಿಚಕ್ರ ವಾಹನಗಳನ್ನ ಅಡ್ಡಾದಿಡ್ಡಿ ನಿಲ್ಲಿಸಿ ಬಹಳ ಜನ ಗುಂಪು ಕೂಡ್ತಾ ಇದ್ದಂಥ ಸಂದರ್ಭದಲ್ಲಿ ಈ ಬಾಬು ಅಲಿಯಾಸ್ ಆಟೋ ಬಾಬು ಏನು ರಿಯಲ್ ಎಸ್ಟೇಟ್ ಉದ್ಯಮಿ ಇದ್ದಾರೆ, ಅವರೊಂದು 2 ಸರಿ ಈ ಹುಡುಗರಿಗೆ ಕರೆದು ವಾರ್ನ್ ಮಾಡ್ತಾರೆ, ಇಲ್ಲಿ ನಿಲ್ಲಿಸಬೇಡಿ, ಓಡಾಡಕ್ಕೆ ತೊಂದರೆ ಆಗುತ್ತೆ, ಮತ್ತೆ ನಮ್ಮ ಆಫೀಸ್ ಬರೋರು ಹೋಗೋರಿಗೆ ತೊಂದರೆ ಆಗುತ್ತೆ. ಆ ಸಮೋಸ ಅಂಗಡಿಯ ಮಾಲೀಕರು ಏನಿರ್ತಾರೆ, ಆ ಮಾಲೀಕರು ಈ ಮಿರ್ಜಾಗೆ ಅಂಗಡಿಯನ್ನ ಖಾಲಿ ಮಾಡಿ, ಇಲ್ಲಿ ಬಹಳ ಗಲಾಟೆ ಆಗ್ತಾ ಇದೆ ಅಂತ ಆ ಮಾಲೀಕರು ಅಂಗಡಿಯನ್ನ ಖಾಲಿ ಮಾಡಿಸ್ತಾರೆ. ಪ್ರಕರಣ ಕೃತ್ಯಕ್ಕೆ ಬಳಸಿದಂತ ಒಂದು ಪಿಸ್ಟೋಲ್ ಅನ್ನ ನಾವು ವಶಪಡಿಸಿಕೊಂಡಿದ್ದೀವಿ. ಆರೋಪಿಗಳನ್ನು 24 ಗಂಟೆಯೊಳಗೆ ಬಂಧಿಸಲಾಗಿದೆ. ಪಿಸ್ತೂಲ್ ಮೂಲದ ಬಗ್ಗೆ ತನಿಖೆ ಮಾಡಲಾಗುತ್ತಿದೆ. ಸಮೋಸ ಅಂಗಡಿ ನಡೆಸುತ್ತಿದ್ದ ಮಿರ್ಜಾ ಮೇಲೆ 32 ರಕ್ತಚಂದನ ಮಾರಾಟದ ಕೇಸ್ಗಳಿದ್ದು ಆತನ ಕ್ರೈಮ್ ಹಿನ್ನೆಲೆಯನ್ನ ಪತ್ತೆ ಮಾಡಲಾಗುತ್ತಿದೆ. ಬುದ್ಧಿ ಹೇಳಿದ್ದಕ್ಕೆ ಕಾಲು ಕೆರ್ಕೊಂಡು ಕೊಲೆಗೆ ನಿಂತವರು ಕಂಬಿ ಹಿಂದೆ ಸೇರಿದ್ದಾರೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಬೆಂಗಳೂರಿನ ಅತಿ ದೊಡ್ಡ ಮಾರುಕಟ್ಟೆ ಕೆಆರ್ ಮಾರ್ಕೆಟ್. ದೇಶದಲ್ಲಿ 3ನೇ ಹಂತದ ಅನ್ಲಾಕ್ ಇದ್ರೂ ಕೆಆರ್ ಮಾರ್ಕೆಟ್ ಲಾಕ್ ಆಗಿದೆ. ಇದರಿಂದ ಅದೆಷ್ಟೋ ದಿನ ಕೂಲಿ ಕಾರ್ಮಿಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ರೈತರು, ವ್ಯಾಪಾರಸ್ಥರು ಸಹ ಪರದಾಡ್ತಿದ್ದಾರೆ. ಮಾರ್ಕೆಟ್ ಓಪನ್ ಆಗತ್ತೆ ಅಂತ ಕಾದು ಕಾದು ಸುಸ್ತಾಗಿದ್ದವರು ಇವತ್ತು ಸಿಡಿದೆದ್ರು. ಬಿಬಿಎಂಪಿಯ ಕಾಯ್ದೆ ಕಾನೂನುಗಳನ್ನು ಎದುರಿಸಬೇಕಂತೇಳಿ ನಾವು ತಯಾರಾಗಿದ್ದೀವಿ. ಕಳೆದ 5 ತಿಂಗಳಿನಿಂದ ಮುಚ್ಚಿದ ಕೆಆರ್ ಮಾರ್ಕೆಟ್.
ಮಾರ್ಕೆಟ್ ಓಪನ್ ಮಾಡುವಂತೆ ಪ್ರತಿಭಟನೆ. ಕೆಆರ್ ಮಾರ್ಕೆಟ್ ಬೆಂಗಳೂರಿನ ಅತಿದೊಡ್ಡ ಮಾರುಕಟ್ಟೆ. ದಿನದ ಗರಿಷ್ಠ ಸಮಯ ಇಲ್ಲಿ ತರಕಾರಿ, ಹೂ, ಹಣ್ಣಿನ ವ್ಯಾಪಾರ ನಡೀತಿರುತ್ತೆ. ಪ್ರತಿದಿನ ಕೋಟಿ ಕೋಟಿ ವ್ಯಾಪಾರ ನಡೆಯೋ ಇಲ್ಲಿ ಅಸಂಖ್ಯಾತ ದಿನಗೂಲಿ ಕಾರ್ಮಿಕರು ಬದುಕಿನ ಬಂಡಿ ಸಾಗಿಸಲು ಕೂಲಿಗಾಗಿ ಕಾಯ್ತಿರ್ತಾರೆ. ರೈತರು ತಂದಿದ್ದ ಹೂವು, ತರಕಾರಿ, ಹಣ್ಣು ಮಾರಿದ್ರೆ ವ್ಯಾಪಾರಸ್ಥರು ಲಕ್ಷ ಲಕ್ಷ ವ್ಯಾಪಾರ ಮಾಡ್ತಾರೆ. ಆದ್ರೆ ಕೊರೋನಾದಿಂದ ಕೆಆರ್ ಮಾರ್ಕೆಟ್ ಕಳೆದ 5 ತಿಂಗಳಿನಿಂದ ಲಾಕ್ ಆಗಿದೆ. ಯಾವುದೇ ವ್ಯಾಪಾರ ವಹಿವಾಟು ನಡೀತಿಲ್ಲ. ದೇಶದಲ್ಲಿ ಅನ್ಲಾಕ್ 3 ಜಾರಿಯಲ್ಲಿದ್ದು ಹಂತ ಹಂತವಾಗಿ ಚಟುವಟಿಕೆಗಳು ಆರಂಭವಾಗ್ತಿವೆ. ಎಲ್ಲಾ ಕ್ಷೇತ್ರಗಳು ಮತ್ತೆ ಹಳಿಗೆ ಬರ್ತಿವೆ. ಆದ್ರೆ ಅಗತ್ಯ ಸೇವೆಯಡಿ ಬರೋ ಮಾರುಕಟ್ಟೆ ಮಾತ್ರ 5 ತಿಂಗಳಿನಿಂದ ಬಂದ್ ಆಗಿದೆ. ಸೀಲ್ ಡೌನ್ ಆಗಿದ್ದ ಚಿಕ್ಕಪೇಟೆಗೆ ವ್ಯಾಪಾರ ಮಾಡಲು ಬಿಬಿಎಂಪಿ ಅವಕಾಶ ಕೊಟ್ಟಿದೆ. ಆದ್ರೆ ಅದೇ ಮಾರ್ಕೆಟ್ ತೆರೆಯಲು ಯಾಕೆ ಅವಕಾಶ ನೀಡ್ತಿಲ್ಲ ಅಂತ ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. 800ಕ್ಕೂ ಹೆಚ್ಚು ರೈತರು, ಕೆಆರ್ ಮಾರ್ಕೆಟ್ ಹಾಗೂ ಕಲಾಸಿಪಾಳ್ಯದ ವ್ಯಾಪಾರಸ್ಥರು, ಕಾರ್ಮಿಕರು, ಕೆಲ ಸಂಘಟನೆಗಳ ಸದಸ್ಯರು ಸಂಜೆವರೆಗೂ ಧರಣಿ ಕೂತಿದ್ರು. ಹೋರಾಟ ಜೋರಾಗ್ತಿದ್ದಂತೆ ಬಿಬಿಎಂಪಿ ವಿಶೇಷ ಆಯುಕ್ತರಾದ ಮಂಜುನಾಥ್ ಹಾಗೂ ರವೀಂದ್ರ ಇಬ್ಬರು ಪ್ರತಿಭಟನಾ ಸ್ಥಳಕ್ಕೆ ದೌಡಾಯಿಸಿದ್ರು. ಆ ಚರ್ಚಿಂದ ಹಿಂಭಾಗದಲ್ಲಿ ಸೊಪ್ಪು ಇಳಿಸ್ತಾನೆ, ತರಕಾರಿ ಇಳಿಸ್ತಾನೆ, ಅದು 3 ಕಾಸಿಗೆ ತಂದು ಮಾರೋಗ್ತಾನೆ. ನಿಮಗೆ ಸಮಾಧಾನ ಏನೋ ಇದೆಲ್ಲ ನೋಡಕ್ಕೆ? ನಾವು ನಿಮಗೆ ಗಮನಕ್ಕೆ ತರ್ತಾ ಇದ್ದೀವಿ. DWS ಏನು ವರ್ಕ್ ಇದೆಯೋ ನೀವು ಮಾಡಿಕೊಳ್ಳಿ. ಆ ಕಡೆ ರೋಡಿಗೆ ನಾವು ಕಾಲೇ ಇಕ್ಕೋದಿಲ್ಲ. ಈ ಕಡೆಯಿಂದ ನೀವು ಮುಕ್ತಗೊಳಿಸಿ. ಸೆಪ್ಟೆಂಬರ್ 1ರಿಂದ ಆರಂಭವಾಗುತ್ತಾ ಕೆಆರ್ ಮಾರ್ಕೆಟ್. ರೈತರಿಗೆ ಭರವಸೆ ನೀಡಿದ ಬಿಬಿಎಂಪಿ. ಪ್ರತಿಭಟನೆ ವಾಪಸ್ ಪಡೆಯುವಂತೆ ಅಧಿಕಾರಿಗಳು ಮನವಿ ಮಾಡಿದ್ರು. ಚರ್ಚೆ ಜೋರಾಗ್ತಿದ್ದಂತೆ ಜನದಟ್ಟಣೆ ಹಾಗೂ ಸೀಲ್ ಡೌನ್ ಏರಿಯಾ ಕಾರಣ ಮಾರ್ಕೆಟ್ ತೆರೆಯಲು ಅವಕಾಶವಿಲ್ಲ. ಸೆಪ್ಟೆಂಬರ್ 1ರಿಂದ ಕೆಆರ್ ಮಾರ್ಕೆಟ್ ಹಾಗೂ ಕಲಾಸಿಪಾಳ್ಯ ಮಾರುಕಟ್ಟೆ ತೆರೆಯಲಾಗುತ್ತೆ ಅಂತ ಭರವಸೆ ನೀಡಿದ್ರು. ಖಂಡಿತವಾಗಲೂ ಈ ತೆರೆಯುವಂಥ ಕೆಲಸಕ್ಕೆ ನಾವು ಸಂಪೂರ್ಣವಾಗಿ ಮಾಡಿಸ್ತೀವಿ. ದಯಮಾಡಿ ತಾವು ಇದನ್ನು ಪರಿಗಣನೆಗೆ ತೆಗೆದುಕೊಂಡು ಶಾಂತಿಯುತವಾಗಿ ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅದನ್ನು ಕಾಲಾವಕಾಶ ಕೊಡಿ. ಅದನ್ನು ಮಾರ್ಪಾಡುಗಳನ್ನ ಆದೇಶಗಳನ್ನೆಲ್ಲ ಚೇಂಜ್ ಮಾಡಿಕೊಂಡು ಅದನ್ನು ಓಪನ್ ಮಾಡಲಿಕ್ಕೆ ಮಾಡ್ತೀವಿ. ಆದ್ರೆ ಇವತ್ತೇ ಮಾರ್ಕೆಟ್ ಓಪನ್ ಮಾಡಿ ಅಂತ ಪಟ್ಟು ಹಿಡಿದಿದ್ರು. ಪರಿಸ್ಥಿತಿ ಕೈ ಮೀರಿದ್ರೆ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆಯಲು ವಾಹನಗಳು, ಹೆಚ್ಚಿನ ಪೊಲೀಸರು ಸಿದ್ಧರಿದ್ರು. ಕೊನೆಗೆ ಪ್ರತಿಭಟನಾ ನಿರತರು ಸೆಪ್ಟೆಂಬರ್ 1ರಂದು ಮಾರುಕಟ್ಟೆ ತೆರೆಯಬೇಕು, ಇಲ್ಲದೆ ಹೋದ್ರೆ ಮರುದಿನ ನಾವೇ ಮಾರ್ಕೆಟ್ ಓಪನ್ ಮಾಡ್ತೇವೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿ ಹೋರಾಟ ಅಂತ್ಯಗೊಳಿಸಿದ್ರು. ಶರಣು ಹಂಪಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇವತ್ತು ಇಡೀ ದಿನ ಕುತೂಹಲಕ್ಕೆ ಕಾರಣ ಆಗಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಯಾರಾಗ್ತಾರೆ ಅಧ್ಯಕ್ಷರು ಅನ್ನುವಂಥದ್ದು. ಸೋನಿಯಾ ಅಧ್ಯಕ್ಷಗಿರಿ ಸ್ಥಾನದಲ್ಲಿ ಕೂರಲು ಒಪ್ತಾ ಇಲ್ಲ. ರಾಹುಲ್ ಕುರ್ಚಿ ಏರೋದಕ್ಕೆ ಸಿದ್ಧರಿಲ್ಲ. ಗಾಂಧಿ ಕುಟುಂಬ ಬಿಟ್ಟು ಬೇರೆ ಯಾರು ಕೂಡ ಅಧ್ಯಕ್ಷರಾಗೋಕೆ ನಾಯಕರು ಮುಂದಾಗ್ತಿಲ್ಲ. ಕೊನೆಗೂ ತಾತ್ಕಾಲಿಕವಾಗಿ ಸೋನಿಯಾ ಅವರೇ ಕುರ್ಚಿಯಲ್ಲಿ ಉಳ್ಕೊಂಡಿದ್ದಾರೆ. ಎಐಸಿಸಿ ಅಧ್ಯಕ್ಷರ ಆಯ್ಕೆ ಇನ್ನಷ್ಟು ಕಗ್ಗಂಟು. ಹಂಗಾಮಿ ಅಧ್ಯಕ್ಷೆಯಾಗಿ ಸೋನಿಯಾ ಮುಂದುವರಿಕೆ. ಎಐಸಿಸಿ ಅಧ್ಯಕ್ಷರ ಆಯ್ಕೆ ಕಗ್ಗಂಟು ಇನ್ನೂ ಮುಂದುವರೆದಿದೆ. 2019ರಲ್ಲಿ ರಾಹುಲ್ ಗಾಂಧಿ ಅಧ್ಯಕ್ಷ ಗಾದಿಯಿಂದ ಕೆಳಗಿಳಿದ ಬಳಿಕ ಸೋನಿಯಾ ಗಾಂಧಿ ಅವರೇ ಹಂಗಾಮಿ ಅಧ್ಯಕ್ಷರಾಗಿದ್ದರು. ಆದ್ರೀಗ ಸೋನಿಯಾ ಗಾಂಧಿಗೆ ಅನಾರೋಗ್ಯ ಕಾಡುತ್ತಿರೋದ್ರಿಂದ ಹುದ್ದೆಯಿಂದ ಕೆಳಗಿಳಿದು ಬೇರೆಯವರಿಗೆ ಸ್ಥಾನ ಬಿಟ್ಟುಕೊಡುವುದಾಗಿ ಹೇಳಿದ್ರು. ಇಂದು ಕಾಂಗ್ರೆಸ್ ಕಾರ್ಯಕಾರಿಣಿ ಮೀಟಿಂಗ್ನಲ್ಲೂ ಸೋನಿಯಾ ಗಾಂಧಿ ಅದನ್ನೇ ಹೇಳಿದ್ರು. ಆದರೆ ಹೆಚ್ಚಿನ ಕೈ ನಾಯಕರು ಸೋನಿಯಾ ಅವರೇ ಮುಂದುವರಿಯುವಂತೆ ಪಟ್ಟು ಹಿಡಿದಿದ್ದಾರೆ. ಇನ್ನಷ್ಟು ಜನ ರಾಹುಲ್ ಗಾಂಧಿ ಅಧ್ಯಕ್ಷರಾಗಲಿ ಎಂದಿದ್ದಾರೆ. ಕೆಲ ಹಿರಿಯ ನಾಯಕರು ಬೇರೆಯವರಿಗೆ ಅಧಿಕಾರ ನೀಡುವಂತೆಯೂ ಪಟ್ಟು ಹಿಡಿದಿದ್ದಾರೆ. ಈ ಎಲ್ಲದರ ನಡುವೆ ಅಧ್ಯಕ್ಷರ ಆಯ್ಕೆಗೆ ಚುನಾವಣೆ ನಡೆಸಲು ತೀರ್ಮಾನಿಸಲಾಗಿದೆ. ಹೀಗಾಗಿ ಅಲ್ಲಿಯವರೆಗೂ ಸೋನಿಯಾ ಗಾಂಧಿ ಅವರೇ ಹಂಗಾಮಿ ಅಧ್ಯಕ್ಷೆಯಾಗಿ ಮುಂದುವರಿಯಲಿದ್ದಾರೆ. सीडब्ल्यूसी की स्पष्ट राय है कि इस महत्वपूर्ण मोड़ पर पार्टी एवं उसके नेतृत्व को कमजोर करने की अनुमति न तो किसी को दी जा सकती है और न किसी को दी जाएगी. भाजपा सरकार से जवाबदेही मांगने व सवाल पूछने के लिए प्रेरित किया है, जबकि सरकार जनता को अपने खोखले व स्वनिर्मित मुद्दों में उलझाकर रखना चाहती है. उनके नेतृत्व में करोड़ों कांग्रेसी कार्यकर्ता व समर्थक बाहर निकल पड़े. ರಾಹುಲ್ ಗಾಂಧಿಯೇ ಅಧ್ಯಕ್ಷರಾಗಬೇಕು ಅಂತ ಮನಮೋಹನ್ ಸಿಂಗ್, ಅಶೋಕ್ ಗೆಹ್ಲೋಟ್, ಭೂಪೇಶ್ ಬಘೇಲ್, ಅಹಮದ್ ಪಟೇಲ್ ಸೇರಿದಂತೆ ಹಿರಿಯ ನಾಯಕರು ಒತ್ತಡ ಹಾಕ್ತಿದ್ದಾರೆ. ರಾಜ್ಯದಲ್ಲೂ ಅಷ್ಟೇ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ವಿಪಕ್ಷ ನಾಯಕ ಸಿದ್ದರಾಮಯ್ಯ, ದಿನೇಶ್ ಗುಂಡೂರಾವ್ ಸೇರಿದಂತೆ ಸೋನಿಯಾ ಗಾಂಧಿ ಅವರೇ ಮುಂದುವರಿಯಲಿ ಅಂತ ಒತ್ತಾಯಿಸಿದ್ದಾರೆ.
ಒಂದು ವೇಳೆ ಸೋನಿಯಾ ಅವರಿಂದ ಆಗದಿದ್ರೆ ರಾಹುಲ್ ಗಾಂಧಿಗೆ ಪಟ್ಟ ಕಟ್ಟಲಿ ಅವರ ಮಾರ್ಗದರ್ಶನದಲ್ಲಿ ನಡೆಯುವುದಾಗಿ ರಾಜ್ಯ ಕಾಂಗ್ರೆಸ್ ಕೂಡ ಒತ್ತಾಯಿಸಿತ್ತು. ಅವರು ಪುನಃ ಅಧ್ಯಕ್ಷರಾಗಿ ಇದ್ದರು, ಅದಕ್ಕೆ ನೀವೇನು ಮುಂದುವರಿಬೇಕು ಅಂತಕ್ಕಂಥ ಅಭಿಪ್ರಾಯ ಇವತ್ತು ಕೂಡ ನಾನು ಕೊಟ್ಟಿದ್ದೇನೆ. ಯಾವುದೇ ಒಂದು ಕಾರಣಕ್ಕಾಗಿ ಅಂದರೆ ಸ್ವೀಕಾರ ಮಾಡಲಿಲ್ಲ ಅಂದರೆ ರಾಹುಲ್ ಗಾಂಧಿ ಅವರು ವಹಿಸ್ಕೊಳ್ಬೇಕು ಅಂತ ಹೇಳಿ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯವನ್ನು ಕೊಟ್ಟಿದ್ದೇನೆ. ರಾಹುಲ್ ಗಾಂಧಿ ಅಧ್ಯಕ್ಷರಾಗಲಿ ಅಂತ ಹೆಚ್ಚಿನ ಕಾಂಗ್ರೆಸ್ ನಾಯಕರು ಒತ್ತಾಯಿಸಿದ್ರು. ರಾಹುಲ್ ಮಾತ್ರ ಇದಕ್ಕೆ ಒಪ್ತಿಲ್ಲ. ಅದು ಯಾಕೆ, ಏನು ಕಾರಣ ಅಂತ ನೋಡೋದಾದ್ರೆ, ಒಮ್ಮೆ ರಾಜೀನಾಮೆ ಕೊಟ್ಟ ಮೇಲೆ ಮತ್ತೆ ಆ ಹುದ್ದೆ ಬೇಡ ಎಂಬ ದೃಢ ನಿಲುವಿಗೆ ರಾಹುಲ್ ಗಾಂಧಿ ಬಂದಿದ್ದಾರೆ. ಅಲ್ಲದೆ ಗಾಂಧಿ ಕುಟುಂಬಕ್ಕೆ ಹೊರತಾದವರು ಅಧ್ಯಕ್ಷರಾಗಲಿ ಎಂದು ನಿರ್ಧರಿಸಿದ್ದಾರೆ. ತಾಯಿಯ ಅಧಿಕಾರ ತ್ಯಾಗದ ಪರಂಪರೆ ಮುಂದುವರಿಸಲು ರಾಹುಲ್ ನಿಶ್ಚಯಿಸಿದ್ದಾರೆ. ಈ ನಡೆಗಳಿಂದಾದರೂ ಕಾಂಗ್ರೆಸ್ ಪಕ್ಷದ ವರ್ಚಸ್ಸು ವೃದ್ಧಿಯಾಗಬಹುದೆಂಬ ಲೆಕ್ಕಾಚಾರ ಕೂಡ ಇದೆ. ಅಲ್ಲದೆ ಹಿರಿಯ ನಾಯಕರು ಕೂಡ ಸಹಕಾರ ಕೊಡ್ತಿಲ್ಲ ಅಂತ ಹಿಂಜರಿಕೆಯೂ ಇದೆ. ಎಲ್ಲ ಕಾರಣದಿಂದ ರಾಹುಲ್ ಗಾಂಧಿ ಅಧ್ಯಕ್ಷರಾಗೋಕೆ ಒಪ್ತಿಲ್ಲ. ಗಾಂಧಿ ಕುಟುಂಬದ ಹೊರತಾದವರು ಆಗಲಿ ಅನ್ನೋದು ರಾಹುಲ್ ಒತ್ತಾಯ. ಇದಕ್ಕೆ ಸಹೋದರಿ ಪ್ರಿಯಾಂಕಾ ಗಾಂಧಿ ಕೂಡ ಓಕೆ ಎಂದಿದ್ದಾರೆ. ಆದರೆ ಕಾಂಗ್ರೆಸ್ ನಾಯಕರು ಮಾತ್ರ ಗಾಂಧಿ ಕುಟುಂಬಕ್ಕೆ ನಿಷ್ಠೆ ತೋರಿಸಿದ್ದಾರೆ. ಹೀಗಾಗಿ ಮುಂದಿನ ಎಐಸಿಸಿ ಅಧಿವೇಶನದಲ್ಲೇ ಅಧ್ಯಕ್ಷರು ಯಾರಾಗ್ತಾರೆ ಅನ್ನೋದು ಗೊತ್ತಾಗುತ್ತೆ. ಧರ್ಣೇಶ್, ನ್ಯೂಸ್ 18 ಕನ್ನಡ, ನವದೆಹಲಿ. ಸೂಪರ್ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತೆ. ವೆಲ್ಕಮ್ ಬ್ಯಾಕ್. ಇಂದಿನ ಸಿಡಬ್ಲ್ಯೂಸಿ ಸಭೆಯಲ್ಲಿ ಕಾಂಗ್ರೆಸ್ನಲ್ಲಿ ಆಂತರಿಕ ಕಚ್ಚಾಟವೂ ಬಯಲಾಯಿತು. ಕೈ ಪಕ್ಷದೊಳಗಿನ ಹೊಗೆ ಬೆಂಕಿಯಾಯಿತು. ನಮ್ಮ ಪಕ್ಷದ ಒಳಗಿರುವವರು ಬಿಜೆಪಿ ಜೊತೆ ಇದ್ದಾರೆ ಅಂತ ರಾಹುಲ್ ರಾಗ ತೆಗೆತಿದ್ದಂತೆ ಎಲ್ಲವೂ ಕೂಡ ಅಸ್ತವ್ಯಸ್ತವಾಗಿತ್ತು. ಕಾಂಗ್ರೆಸ್ನಲ್ಲಿ ಭುಗಿಲೆದ್ದ ಆಂತರಿಕ ಕಚ್ಚಾಟ. ಸೋನಿಯಾಗೆ ಪತ್ರ ಬರೆದಿದ್ದಕ್ಕೆ ರಾಹುಲ್ ಗರಂ. ಕಾಂಗ್ರೆಸ್ ಅಧ್ಯಕ್ಷ ಆಯ್ಕೆ ಕಸರತ್ತೇನೋ ನಡೆಯುತ್ತಿದೆ. ಆದರೆ ಇದೇ ವೇಳೆ ಕೈ ಪಕ್ಷದಲ್ಲಿನ ಆಂತರಿಕ ಕಚ್ಚಾಟವೂ ಭುಗಿಲೆದ್ದಿದೆ. ಅಧ್ಯಕ್ಷರ ಬದಲಾವಣೆಗೆ 23 ಮಂದಿ ಹಿರಿಯ ಕಾಂಗ್ರೆಸ್ಸಿಗರು ಪಟ್ಟು ಹಿಡಿದು ಸೋನಿಯಾ ಗಾಂಧಿಗೆ ಪತ್ರ ಬರೆದಿದ್ರು. ಆದರೆ ಇದು ಯುವರಾಜ ರಾಹುಲ್ ಗಾಂಧಿಯನ್ನ ರೊಚ್ಚಿಗೇಳುವಂತೆ ಮಾಡಿದೆ. ಪತ್ರ ಬರೆದವರ ವಿರುದ್ಧವೇ ಇಂದು ರಾಹುಲ್ ಗಾಂಧಿ ಸಿಕ್ಕಾಪಟ್ಟೆ ಸಿಟ್ಟಾಗಿದ್ರು. ಕಾಂಗ್ರೆಸ್ ಪಕ್ಷಕ್ಕೆ ಹೊಸ ಅಧ್ಯಕ್ಷರನ್ನು ನೇಮಕ ಮಾಡಬೇಕು. ಅವರು ಗಾಂಧಿ ಕುಟುಂಬಕ್ಕೆ ಸೇರಿದವರಾಗಿರಬಾರದು ಅನ್ನೋದು ಕಾಂಗ್ರೆಸ್ನ ಒಂದು ಬಣದ ಆಗ್ರಹ. ಹೀಗಾಗಿಯೇ 23 ಮಂದಿ ಹಿರಿಯ ನಾಯಕರು ಸೋನಿಯಾಗೂ ಪತ್ರ ಬರೆದಿದ್ರು. ಇದು ರಾಹುಲ್ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನೊಂದು ಬಣದವರು ಸೋನಿಯಾ ಗಾಂಧಿ ಅಥವಾ ರಾಹುಲ್ ಗಾಂಧಿಯೇ ಪಕ್ಷದ ಅಧ್ಯಕ್ಷರಾಗಬೇಕೆಂದು ಒತ್ತಾಯಿಸಿದ್ದಾರೆ. ಈ ಮೂಲಕ ಕಾಂಗ್ರೆಸ್ ಪಕ್ಷದೊಳಗಿನ ಅಸಮಾಧಾನ ಬಹಿರಂಗವಾಗಿ ಚರ್ಚೆಯಾಗಿದೆ. ಪತ್ರ ಬರೆದವರು ಬಿಜೆಪಿ ಏಜೆಂಟರು. ಸಿಟ್ಟಿನ ಭರದಲ್ಲಿ ರಾಹುಲ್ ಎಡವಟ್ಟು. ಎಐಸಿಸಿ ಅಧ್ಯಕ್ಷರ ಆಯ್ಕೆ ಮೊದಲೇ ಕಗ್ಗಂಟಾಗಿದೆ. ಈ ನಡುವೆ ಸಿಟ್ಟಿನ ಭರದಲ್ಲಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿಗೆ ಪತ್ರ ಬರೆದವರು ಬಿಜೆಪಿ ಏಜೆಂಟ್ರಂತೆ ವರ್ತಿಸುತ್ತಿದ್ದಾರೆ ಎಂದು ಬಿಟ್ಟಿದ್ದಾರೆ. ಹಿರಿಯ ಕಪಿಲ್ ಸಿಬಲ್, ಗುಲಾಂ ನಬಿ ಆಜಾದ್ ಸೇರಿದಂತೆ ಹಿರಿಯ ನಾಯಕರ ವಿರುದ್ಧವೇ ರಾಹುಲ್ ಮಾಡಿದ ಈ ಆರೋಪ ಬೆಂಕಿಗೆ ತುಪ್ಪ ಸುರಿದಂತಾಗಿತ್ತು. ಮೂವತ್ತು ವರ್ಷದಿಂದ ಪಕ್ಷಕ್ಕಾಗಿ ದುಡಿದ್ರು, ಬಿಜೆಪಿ ಏಜೆಂಟ್ ಅಂದಿದ್ದು ಸರಿನಾ ಅಂತ ಕಪಿಲ್ ಸಿಬ್ಬಲ್ ಗರಂ ಆದ್ರು. ಈ ಬಗ್ಗೆ ಟ್ವೀಟ್ ಮಾಡಿದ ಕಪಿಲ್ ಸಿಬ್ಬಲ್ ಹಾಗೂ ಗುಲಾಂ ನಬಿ ಆಜಾದ್ ರಾಜೀನಾಮೆ ಬೇಕಾದ್ರೂ ಕೊಡೋ ಬೆದರಿಕೆ ಹಾಕಿದ್ರು. ಇದಾದ ಕೆಲವೇ ಹೊತ್ತಲ್ಲಿ ಕಪಿಲ್ ಸಿಬ್ಬಲ್ ಹಾಗೂ ಗುಲಾಂ ನಬಿ ಆಜಾದ್ ಯೂ ಟರ್ನ್ ಹೊಡೆದ್ರು. ಪಕ್ಷಕ್ಕಾಗ್ತಿರೋ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾದ ಹಿರಿಯ ನಾಯಕರು ರಾಹುಲ್ ಗಾಂಧಿ ಈ ರೀತಿ ಹೇಳಿಲ್ಲ ಅಂದ್ರು. ಟ್ವೀಟ್ ಡಿಲೀಟ್ ಮಾಡಿದ ಕಪಿಲ್ ಸಿಬ್ಬಲ್ ರಾಹುಲ್ಗೆ ಕರೆ ಮಾಡಿ ಸ್ಪಷ್ಟನೆ ನೀಡಿದ್ದಾರೆ. ರಾಹುಲ್ ನಮ್ಮನ್ನು ಬಿಜೆಪಿ ಏಜೆಂಟ್ ಅಂದಿಲ್ಲ ಅಂತ ಮರು ಟ್ವೀಟ್ ಮಾಡಿ ತೇಪೆ ಹಚ್ಚಿದ್ರು. ಕಪಿಲ್ ಸಿಬ್ಬಲ್ ಬಳಿಕ ಗುಲಾಂ ನಬಿ ಆಜಾದ್ ಕೂಡ ಯೂ ಟರ್ನ್ ಹೊಡೆದ್ರು. ಇದಾದ ಬಳಿಕ ಕಾಂಗ್ರೆಸ್ ನಾಯಕರು ಕಚ್ಚಾಟಕ್ಕೆ ತೇಪೆ ಹಚ್ಚಲು ಮುಂದಾದ್ರು. ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಬೇಕು, ಪರಸ್ಪರ ಕಿತ್ತಾಡದೆ ನೋವುಂಟು ಮಾಡದೆ ಹೋರಾಡಬೇಕು ಅಂತ ರಾಹುಲ್ ಪರ ಸುರ್ಜೇವಾಲಾ ಟ್ವಿಟರ್ನಲ್ಲಿ ಬ್ಯಾಟಿಂಗ್ ಮಾಡಿದ್ರು. ರಾಹುಲ್ ಗಾಂಧಿ ಗರಂ ಆದ್ಮೇಲೆ ಇನ್ನೊಂದು ಕಡೆ ರಮ್ಯಾ ಕೂಡ ಹಿರಿಯ ಕಾಂಗ್ರೆಸ್ ನಾಯಕರನ್ನೇ ಟೀಕಿಸಿದ್ದಾರೆ. ರಾಹುಲ್ ಹೇಳಿಕೆಯನ್ನ ಸಮರ್ಥಿಸಿಕೊಂಡ ರಮ್ಯಾ ಮಾಧ್ಯಮಗಳ ಮೇಲೂ ಗರಂ ಆಗಿದ್ರು. ಕೆಲ ಹಿರಿಯ ನಾಯಕರು ಬಿಜೆಪಿ ಜೊತೆಗಷ್ಟೇ ಅಲ್ಲದೆ ಮಾಧ್ಯಮದ ಜೊತೆಗೂ ಶಾಮೀಲಾಗಿದ್ದಾರೆ ಎನ್ನಬೇಕಿತ್ತು ಅಂತ ಲೇವಡಿ ಮಾಡಿದ್ರು. ಒಟ್ನಲ್ಲಿ ಕಾಂಗ್ರೆಸ್ ಅಧ್ಯಕ್ಷರ ಆಯ್ಕೆ ಮುನ್ನವೇ ಒಡೆದ ಮನೆಯಾಗಿದ್ದು ಸಭೆಯಲ್ಲೇ ಅಸಮಾಧಾನ ಸ್ಫೋಟಗೊಂಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಈಗ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಇನ್ನಷ್ಟು ಸುದ್ದಿ. ಹಿಂಪಡೆದು ಇವತ್ತಿನಿಂದ ಕರ್ತವ್ಯಕ್ಕೆ ಹಾಜರಾದರೆ ಇಂದಿನಿಂದ ಮೈಸೂರಿನ ಪಿಡಿಒಗಳು ಕರ್ತವ್ಯ ಬಿಟ್ಟು ಸಿಒ ಪರ ಹೋರಾಟಕ್ಕೆ ಇಳಿದಿದ್ದಾರೆ. ಈ ಜೊತೆಗೆ ನಂಜನಗೂಡಿಗೆ ಪ್ರಭಾರ ಟಿಎಚ್ಒ ಆಗಿ ಡಾಕ್ಟರ್ ಈಶ್ವರ್ ನೇಮಕವಾಗಿದ್ದಾರೆ. ಪ್ರತಿಭಟನೆಗೆ ಪೊಲೀಸರ ಅನುಮತಿ ನಿರಾಕರಣೆ ಬಳಿಕ ಪ್ರಾದೇಶಿಕ ಆಯುಕ್ತರಿಗೆ 100ಕ್ಕೂ ಹೆಚ್ಚು ಪಿಡಿಒಗಳು ಸಿಒ ಪ್ರಶಾಂತ್ ಮಿಶ್ರಾ ಅವರ ವರ್ಗಾವಣೆ ಆದೇಶ ರದ್ದುಪಡಿಸಬೇಕು ಅಂತ ಮನವಿ ಮಾಡಿದ್ರು. ಇನ್ನು ವೈದ್ಯರು ಸರ್ಕಾರ 7 ದಿನದೊಳಗೆ ನಾಗೇಂದ್ರ ಅವರ ಸಾವಿನ ತನಿಖಾ ವರದಿ ನೀಡುವುದಾಗಿ ಹೇಳಿದೆ. ಅಲ್ಲಿವರೆಗೂ ಕಪ್ಪು ಪಟ್ಟಿ ಧರಿಸಿ ಕೆಲಸ ಮಾಡುವುದಾಗಿ ಹೇಳಿದ್ರು. ಆದರೆ ಪ್ರಾದೇಶಿಕ ಆಯುಕ್ತರಿಗೆ ಸಾವಿನ ತನಿಖೆ ಮಾಡುವ ಬಗ್ಗೆ ಆದೇಶವೇ ಬಂದಿಲ್ವಂತೆ.
ಪಂಚಾಯತಿಗಳಲ್ಲಿ ಮಾಡ್ತಾರೆ ಸಾವಿರಾರು ಸಿಬ್ಬಂದಿಗಳು ಕಪ್ಪು ಪಟ್ಟಿನ ಕಟ್ಕೊಂಡು ಇವತ್ತು ಅವರ ಒಂದು ವರ್ಗಾವಣೆ ಆದೇಶ ರದ್ದಾಗಬೇಕು ಮತ್ತು ಅವ್ರ ಮೇಲೆ ಮಾಡಿರೋಂಥ FIRನ ರದ್ದು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲರೂ ಹೋರಾಟ ಮಾಡ್ತಿದ್ದಾರೆ. ಅದರಲ್ಲೇ ಗೊತ್ತಾಗುತ್ತೆ ಅವರು ಯಾವ ವ್ಯಕ್ತಿತ್ವ ಹೇಗಿದೆ ಏನು ಅಂತ. ಎಲ್ಲರೂ ಹೇಳ್ತಾರೆ ಇಲ್ಲ ಅವ್ರ ಸಾವಿಗೆ ನೇರವಾಗಿ ಅವರೇ ಕಾರಣ ಯಾವ ರೀತಿ ಹೇಳ್ತಾರೆ, ಯಾವ ಆಧಾರದ ಮೇಲೆ ಹೇಳ್ತಾರೆ. ಇನ್ನೂ ಒಂದು ತನಿಖಾ ತಂಡ ರಚನೆಯಾಗಿದೆ, ಆ ತನಿಖೆ ಆಗಿಲ್ಲ, ಅದಕ್ಕೆ ಸಾಕ್ಷಿ ಆಧಾರಗಳಿಲ್ಲ, ಮತ್ತು ಆ ತನಿಖಾ ವರದಿ ಬಂದು ಯಾರು ಅದಕ್ಕೆ ಕಾರಣಕರ್ತರು ಅಂತ ಹೇಳಿಲ್ಲ. ಎಲ್ಲ PDOs ಎಲ್ಲ ಬಂದು ಈಗ ಮನವಿ ಕೊಟ್ಟಿದ್ದಾರೆ. ಇದನ್ನು ನಾನು ಸರ್ಕಾರಕ್ಕೆ ಕಳಿಸ್ಕೊಡ್ತೀನಿ. ಅವರೇನೇನು ಅನಿಸಿಕೆ ಇದೆ ಅವ್ರು ಹೇಳಿದ್ದಾರೆ, ಇದನ್ನು ನಾನು ಸರ್ಕಾರಕ್ಕೆ ಕಳಿಸ್ಕೊಡ್ತೀನಿ. ಸರ್ಕಾರದಿಂದ ಇನ್ನೂ ಆದೇಶ ಬರಬೇಕು, ಇವತ್ತು ಬರ್ಬೋದು. ಆದೇಶ ಬಂದ ತಕ್ಷಣ ತನಿಖೆ ಪ್ರಾರಂಭ ಮಾಡ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳು ಏನು ಆದೇಶ ಕೊಟ್ಟರೆ ಆ ಪ್ರಕಾರ ತನಿಖೆ ಮಾಡಿ ನಿಷ್ಪಕ್ಷಪಾತವಾಗಿ ವರದಿ ಕೊಡ್ತೀನಿ. ಇಲ್ಲ ಮಾಡ್ತೀನಿ. ಇದು ಇವತ್ತಿನ ಸೂಪರ್ ಪ್ರೈಮ್ ನ್ಯೂಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.